ಹೆಲೋ ಎವ್ರಿವಾನ್ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ದೋಸೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ನೈಟು ದೋಸೆಗೆ ನೆನೆಸಿಲ್ವಾ, ದೋಸೆ ತಿನ್ನಬೇಕು ಅನ್ನಿಸ್ತಿದೆಯಾ? ಹಾಗಿದ್ದರೆ ಈ ದೋಸೆನ ಟ್ರೈ ಮಾಡಿ. ಕೇವಲ ಒಂದು 15 ನಿಮಿಷ ಟೈಮ್ ಇದ್ದರೆ ಸಾಕು. ಹಾಗೆ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಮ್ಮಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಈ ದೋಸೆನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಮೊಸರು, ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ನೆನೆಲಿಕ್ಕೆ ಬಿಡೋಣ. ರವೆ ಅನ್ನೋದು ಮೊಸರು ಜೊತೆ ಚೆನ್ನಾಗಿ ನೆನಿಬೇಕು. ಹಾಗಾಗಿ ನೋಡಿ, ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ನೆನೆಲಿಕ್ಕೆ ಇಟ್ಕೊಳ್ಬೇಕಾಗತ್ತೆ. ಈ ದೋಸೆ ಬಂದುಬಿಟ್ಟು ನಾನು ಟೊಮೊಟೊನ ಯೂಸ್ ಮಾಡಿ ಮಾಡ್ತಾ ಇರೋವಂಥದ್ದು. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ನಂತರ ಅರ್ಧ ಕಪ್ ಆಗೋಷ್ಟು ಅವಲಕ್ಕಿನ ಚೆನ್ನಾಗಿ 1-2 ಸಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕೂಡ ನೆನೆಲಿಕ್ಕೆ ಇಟ್ಕೊಳ್ಳೋಣ. ಚೆನ್ನಾಗಿ 1-2 ಸಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ನೆನೆಲಿಕ್ಕೆ ಇಟ್ಕೊಳ್ಬೇಕಾಗತ್ತೆ. ಇದೆರಡೂ ನೆನೆಯೋ ಟೈಮಿಂಗ್ಸಲ್ಲಿ ನಾವಿಲ್ಲಿ ಟೊಮೊಟೊ ರುಬ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು ಮಿಕ್ಸರ್ ಜಾರ್ಗೆ ಇಲ್ಲಿ ನಾನು 2 ಮೀಡಿಯಮ್ ಸೈಜ್ದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಡೈರೆಕ್ಟಾಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು, ಕೆಂಪು ಮೆಣಸಿನ್ಕಾಯಿನ. ಇದನ್ನು ನೀರು ಸೇರಿಸಬಾರ್ದು, ಈ ರೀತಿಯಾಗಿ ರುಬ್ಕೊಳ್ಬೇಕು. ನಂತರ ನಾವು ರುಬ್ಬೋ ಟೈಮಿಂಗ್ಸಲ್ಲಿ ನಮಗೆ ರವೆ ಕೂಡ ನೆಂದಿರುತ್ತೆ, ಹಾಗೆ ಅವಲಕ್ಕಿ ಕೂಡ ನೆಂದಿರುತ್ತೆ. ಇದೆರಡನ್ನೂ ಕೂಡ ಮತ್ತೆ ನಾವು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಬೇಕು. ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಬ್ಯಾಟರ್ ನಮಗೆ ದೋಸೆ ಸೆಟ್ ದೋಸೆ ಅದಕ್ಕೆ ಬರಬೇಕು, ಅಷ್ಟನ್ನು ಮಾತ್ರ ನೀರನ್ನು ಸೇರಿಸ್ಕೊಂಡು ಫೈನಾಗಿ ನಾವು ರುಬ್ಕೊಳ್ಬೇಕಾಗುತ್ತೆ. ಮೊಸರನ್ನ ಸ್ಟಾರ್ಟಿಂಗ್ ಹಾಕೋಬೇಕಿದ್ರೆ ಸ್ವಲ್ಪ ಕಮ್ಮಿನೇ ತಗೊಳ್ಳಿ. ಇಲ್ಲಿ ಟೊಮೊಟೊ ಹಾಕಿರ್ತೀವಲ್ಲ, ಹಾಗಾಗಿ ಅರ್ಧ ಕಪ್ಪಷ್ಟು ತಗೊಂಡ್ರೆ ಸಾಕಾಗುತ್ತೆ 1 ಕಪ್ಪಷ್ಟು ರವೆಗೆ. ನೋಡಿ, ಈ ರೀತಿಯಾಗಿ ರುಬ್ಕೊಂಡಿದ್ದಾದಮೇಲೆ ಇದನ್ನು ಮತ್ತೆ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬ್ಯಾಟರ್ ರೆಡಿ ಆಗಿಬಿಡುತ್ತೆ. ನೋಡಿ, ಬ್ಯಾಟರ್ ಅನ್ನೋದು ತುಂಬ ಗಟ್ಟಿ ಇತ್ತು ಅಂತ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ಜಾಸ್ತಿ ಹಾಕ್ಕೊಂಡಿತ್ತು ಅಂತ ಅಂದರೆ ಇಲ್ಲಿ ನೀವು ಸೇರಿಸೋದು ಬೇಡ. ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂದರೆ ಮಾತ್ರ ಸ್ವಲ್ಪ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೀವೇನಾದರೂ ತಳವಾಗಿ ದೋಸೆ ಹಾಕ್ಕೊಳ್ತೀರಾ ಅಂದರೆ ಬ್ಯಾಟರ್ ಬೇಕಿದ್ರೆ ನೀವು ತಳವಾಗಿ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ಹದದಲ್ಲಿ ಇರಬೇಕಾಗುತ್ತೆ ನಮಗೆ ಬ್ಯಾಟರ್ಸ್. ಸೆಟ್ ದೋಸೆ ಅದಕ್ಕೆ ಈ ಹದದಲ್ಲಿ ಬ್ಯಾಟರ್ ಇರಬೇಕಾಗುತ್ತೆ. ನೋಡಿ, ಇವಾಗ ಪರ್ಫೆಕ್ಟಾಗಿ ದೋಸೆ ಬ್ಯಾಟರ್ ರೆಡಿ ಆಗಿದೆ. ಇವಾಗ ನಾವು ದೋಸೆನ ಹಾಕ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಹಂಚು ಕೂಡ ಚೆನ್ನಾಗಿ ಕಾಯ್ದಿದೆ. ಇವಾಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪುಟಾಣಿಯಾಗಿ ಸೆಟ್ ದೋಸೆ ರೀತಿಲಿ ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ನೀವು ಬೇಕಿದ್ರೆ ನಾರ್ಮಲ್ ದೋಸೆ ರೀತಿಲಿ ಕೂಡ ಹಾಕ್ಕೊಳ್ಬೋದು. ಬ್ಯಾಟರ್ ಸ್ವಲ್ಪ ತಳವಾಗಿ ಮಾಡ್ಕೊಳ್ಳಿ. ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡ್ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹಾಗೆ ಇದ್ರ ಜೊತೆ ತಿನ್ನೋದಕ್ಕೆ ನಿಮಗೆ ಚಟ್ನಿ, ಸಾಂಬಾರು ಯಾವುದೂ ಕೂಡ ಬೇಡ. ಚಟ್ನಿ ಪುಡಿ, ಮೊಸರು ಯಾವುದ್ರ ಜೊತೆನಾದರೂ ತಿನ್ಬೋದು, ಅಥವಾ ಏನೂ ಇಲ್ಲ ಅಂದರೆ ನೀವು ಹಾಗೆ ಕೂಡ ತಿನ್ಬೋದು. ಯಾಕೆಂದರೆ ನಾವಿಲ್ಲಿ ಟೊಮೊಟೊ, ಜೀರಿಗೆ, ಖಾರದ ಪುಡಿ, ಉಪ್ಪು ಎಲ್ಲ ಯೂಸ್ ಮಾಡೋದ್ರಿಂದ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ದೋಸೆ ಅಂತ ಹೇಳ್ಬಿಟ್ಟು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ನೋಡಿ, ಇದೇ ರೀತಿಯಾಗಿ ಎಲ್ಲ ದೋಸೆನೂ ಕೂಡ ಮಾಡ್ಕೊಳ್ಳೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ದೋಸೆ. ನೀವು ಎಷ್ಟೇ ಒತ್ತಿಟ್ಟಿದ್ರೂ ಕೂಡ ದೋಸೆ ಅನ್ನೋದು ಇದೇ ರೀತಿಯಾಗಿರುತ್ತೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಈ ದೋಸೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.